ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ OT ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಡಯಾಲಿಸಿಸ್ ಟೆಕ್ನಿಷಿಯನ್ 2ನೇ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ದಿಂದ ಕಾರ್ಬೋಹೈಡ್ರೇಟ್ ಟಾಪಿಕ್ದಿಂದ ಡೈಸ್ಯಾಕರೈಡ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿದ್ದೇನೆ. ಇದು 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ನು. ಈಗಾಗಲೇ ನಾನು ಬಯೋಕೆಮಿಸ್ಟ್ರಿ ಬಗ್ಗೆ ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ಅಪ್ಡೇಟ್ ಕೂಡ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಬೋದು. ಪ್ಲೇಲಿಸ್ಟಲ್ಲಿ ಕೂಡ ನಿಮಗೆ ಲಿಸ್ಟ್ ವೈಸ್ ಅವೈಲೇಬಲ್ ಕೂಡ ಇರುತ್ತೆ. ಸಬ್ಜೆಕ್ಟ್ ವೈಡ್ ಪ್ಲೇಲಿಸ್ಟನ್ನು ಕೂಡ ಹಾಕಿದ್ದೀನಿ. ಈ ಒಂದು ಕೂಡ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಹಾಕಿರ್ತೇನೆ. ಹಾಗಾದರೆ ಡೈಸ್ಯಾಕರೈಡ್ ಅಂದರೆ ಏನು? ಡೈಸ್ಯಾಕರೈಡ್ಸ್ ಆರ್ ದಿ ಕಾರ್ಬೋಹೈಡ್ರೇಟ್ಸ್ ದ್ಯಾಟ್ ಆರ್ ಮೇಡ್ ಅಪ್ ಆಫ್ 2 ಮೊನೋಸ್ಯಾಕರೈಡ್ ಸಬ್ ಯೂನಿಟ್ಸ್. ಡೈಸ್ಯಾಕರೈಡ್ ಅಂತಂದರೆ ಇವುಗಳೊಂದು ಕಾರ್ಬೋಹೈಡ್ರೇಟ್ಗಳು. ಇವುಗಳು ಮೇಡ್ ಅಪ್ ಆಫ್ ಹೆಂಗಾಗಿದೆ ಅಂದರೆ ಎರಡು ಮೊನೋಸ್ಯಾಕರೈಡ್ ಸಬ್ ಯೂನಿಟ್ಗಳ ಮುಖಾಂತರ ಇವು ಮಾಡಲ್ಪಟ್ಟಿವೆ. ಡೈಸ್ಯಾಕರೈಡ್, ಡೈ ಅಂದರೆ ಎರಡು ಮೊನೋಸ್ಯಾಕರೈಡ್ ಯೂನಿಟ್ಗಳಿಂದ ಮಾಡಲ್ಪಟ್ಟಿರುವುದೇ ಡೈಸ್ಯಾಕರೈಡ್. ಡೈಸ್ಯಾಕರೈಡ್ ದೇ ಆ್ಯಕ್ಟ್ ಆ್ಯಸ್ ಸೋರ್ಸ್ ಆಫ್ ಮೊನೋಸ್ಯಾಕರೈಡ್ಸ್. ಅಂದರೆ ಇವು ಮೊನೋಸ್ಯಾಕರೈಡ್ದ ಒಂದು ಸೋರ್ಸ್ಗಳಿಂದ ಆಗಿರುವಂಥಗಳು ಡೈಸ್ಯಾಕರೈಡ್ಗಳು. ಅಂದರೆ ಸುತ್ತಿ ಬಳಸಿ ಹೇಳೋದಾದರೆ ಮೊನೋಸ್ಯಾಕರೈಡ್ ಯೂನಿಟ್ಗಳಿಂದ 2 ಯೂನಿಟ್ಗಳಿಂದ ಆಗಿರುವಂಥದ್ದೇ ಡೈಸ್ಯಾಕರೈಡ್ ಅಂತ ಹೇಳ್ಬೋದು. ಇದು ಅದರದ ಡೆಫಿನೇಷನ್. ಡೈಸ್ಯಾಕರೈಡ್ದ ಮಾಲಿಕ್ಯೂಲ್ ಜನರಲ್ ಫಾರ್ಮುಲಾ ಜನರಲ್ ಫಾರ್ಮುಲಾ C12H22O11. ಇದು ಜನರಲ್ ಫಾರ್ಮುಲಾ. ಡೈಸ್ಯಾಕರೈಡ್ ಈಸ್ ಸಿಂಪಲ್ ಶುಗರ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಡೈಸ್ಯಾಕರೈಡ್ಗಳು ನೀರಿನಲ್ಲಿ ಕರಗುತ್ತವೆ, ಸಿಂಪಲ್ ಆದಂಥ ಶುಗರ್ಗಳು. ಡೈಸ್ಯಾಕರೈಡ್ಸ್ ಆರ್ ಪೋಲಾರ್ ಕಂಪೌಂಡ್ಸ್. ಪೋಲಾರ್ ಕಂಪೌಂಡ್ ಅಂತ ಹೇಳ್ತೀವಿ. ಪೋಲಾರ್ ಕಂಪೌಂಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ದ ಪೊಲಾರಿಟಿ ಆಫ್ ದ ಡೈಸ್ಯಾಕರೈಡ್ ಡ್ಯೂ ಟು ದಿ ಅಬಂಡೆಂಟ್ ಹೈಡ್ರಾಕ್ಸಿ ಗ್ರೂಪ್ಸ್ ಆ್ಯಂಡ್ ಹೈಡ್ರೋಜನ್ ಅಟಮ್ಸ್. ಅಂದರೆ ಇದರಲ್ಲಿ ಒಂದು ಕಾರ್ಬನಿಗೆ ಹೈಡ್ರಾಕ್ಸಿ ಗ್ರೂಪ್ ಅಟ್ಯಾಚ್ಮೆಂಟ್ ಇರುತ್ತೆ, ಇನ್ನೊಂದು ಕಡೆ ಎಚ್ ಅಂತ ಇರುತ್ತೆ. ಇದಕ್ಕೆ ನಾವು ಪೋಲಾರಿಟಿ ಅಂತ ಕರಿತೀವಿ. ಅಂದರೆ ಒಂದೇ ಕಾರ್ಬನಿಗೆ 2 ಕಡೆಗೆ ಬೇರೆ ಬೇರೆ ಗ್ರೂಪ್ಗಳು ಅಟ್ಯಾಚ್ಮೆಂಟ್ ಆಗಿದ್ದರೆ ಸೊ ಅದಕ್ಕೆ ನಾವು ಪೋಲಾರಿಟಿ ಅಂತ ಕರಿತೀವಿ. ಇದರಲ್ಲಿ ಕೂಡ ನಮಗೆ ಡೈಸ್ಯಾಕರೈಡಲ್ಲಿ ಪೋಲಾರಿಟಿಯನ್ನು ನೋಡಲಿಕ್ಕೆ ಸಿಗುತ್ತೆ. ಯಾಕಂತಂದರೆ ಇದರಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಪ್ರೆಸೆಂಟ್ ಇದೆ ಮತ್ತು ಹೈಡ್ರೋಜನ್ ಅಟಮ್ ಕಾರ್ಬನ್ಗೆ ಅಟ್ಯಾಚ್ಮೆಂಟ್ ಆಗಿದ್ದಾವೆ. ನೆಕ್ಸ್ಟು ಡೈಸ್ಯಾಕರೈಡ್ಸ್ ಹ್ಯಾವ್ ಅ ಟೇಸ್ಟ್. ಯಾವ ಸ್ವೀಟ್ ಟೇಸ್ಟ್ ಇರುತ್ತೆ ಡೈಸ್ಯಾಕರೈಡ್ಗಳು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ದೇ ಕೆನಾಟ್ ಡಿಫ್ಯೂಸಸ್ ಥ್ರೂ ದಿ ಸೆಲ್ಯುಲಾರ್ ಮೆಂಬ್ರನ್. ಇವು ಸೆಲ್ಯುಲಾರ್ ಮೆಂಬ್ರನ್ ಒಳಗಡೆ ಡಿಫ್ಯೂಸ್ ಆಗೋದಿಲ್ಲ, ಈಸಿಯಾಗಿ ಡಿಫ್ಯೂಸ್ ಆಗೋದಿಲ್ಲ. ಓಕೆ, ಡೈಸ್ಯಾಕರೈಡ್ಗೆ ಉದಾಹರಣೆಗಳು ಏನೆಲ್ಲ ಇದೆ ಅಂದರೆ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಇವು ಎಕ್ಸಾಂಪಲ್ ಆಫ್ ಡೈಸ್ಯಾಕರೈಡ್ಸ್. ಡೈಸ್ಯಾಕರೈಡ್ ನೋಡ್ಲಿಕ್ಕೆ ಹೆಂಗಿರುತ್ತೆ ಅಂದರೆ ನೋಡ್ಬೋದು. ಇಲ್ಲಿ ನೀವು 2 ಯೂನಿಟ್ಗಳು, 1 ಯೂನಿಟ್ 2 ಕುಡ್ಕೊಂಡು ಒಂದು ಸುಕ್ರೋಸ್ ಆಗಿದೆ. ಆಮೇಲೆ 1 ಯೂನಿಟ್ 2 ಯೂನಿಟ್ ಕುಡ್ಕೊಂಡು ಲ್ಯಾಕ್ಟೋಸ್ ಆಗಿದೆ. 1 ಯೂನಿಟ್ 2 ಯೂನಿಟ್ ಕುಡ್ಕೊಂಡು ಮಾಲ್ಟೋಸ್ ಆಗಿದೆ. ಅಂದರೆ ನಾವು ಆಗಲ್ಲಿ ಹೇಳಿದ್ವಲ್ಲ, ಡೈಸ್ಯಾಕರೈಡ್ ಅಂದರೆ 2 ಮೊನೋಸ್ಯಾಕರೈಡ್ ಸಬ್ ಯೂನಿಟ್ಗಳು ಕೂಡಿಕೊಂಡು ಏನಾಗಿದೆ ಡೈಸ್ಯಾಕರೈಡ್ ಅಂತ. ಅದಕ್ಕೆ ಒಂದು ಇದೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದನ್ನೇ ಡಯಾಗ್ರಾಮ್ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ, ಇದೇ ಎಕ್ಸಾಂಪಲ್ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.